16 HP ಗಾಡಿ. ಇದು ನಿಮಗೆ ಸಬ್ಸಿಡಿಲಿ ಸಿಗುತ್ತೆ. 3 ಲಕ್ಷ ರೂಪಾಯಿ ಬೆಲೆ ಆಗುತ್ತೆ. ಓಕೆ. ನಿಮಗೆ ಇದ್ರ ಜೊತೆ 75,000 ರೂಪಾಯಿ ಸಬ್ಸಿಡಿ ಬರುತ್ತೆ ನಿಮಗೆ. ಓಕೆ. 3 ಲಕ್ಷದಲ್ಲಿ ಕಮ್ಮಿ ಆಗುತ್ತೆ ಇಲ್ಲ 3 ಲಕ್ಷ ಬಿಟ್ಟು? ಸರ್ 3 ಲಕ್ಷ ಫುಲ್ ಕಾಸ್ಟ್, ಟೋಟಲ್ ಕಾಸ್ಟ್. ಓಕೆ. 75,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಓಕೆ. ಇದು ನಿಮಗೆ 75,000 ರೂಪಾಯಿ ಸಬ್ಸಿಡಿ ಬರುತ್ತಲ್ವಾ, 25,000 ರೂಪಾಯಿ ಆಗುತ್ತೆ. ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು. ಓಕೆ. ಮತ್ತೆ ಇದಕ್ಕೆ ಮಾತ್ರ ಬರೀ ಇಂಜಿನಿಗೆ ಮಾತ್ರ ಸಬ್ಸಿಡಿ, ಇಂಜಿನ್ ಇಂಪ್ಲಿಮೆಂಟ್ಸ್ಗೆಲ್ಲ ಸಬ್ಸಿಡಿ ಬರಲ್ಲ. ಓಕೆ. ಇದು ನಾರ್ಮಲ್ ಟ್ರಾಕ್ಟರ್ ತರನಾ ಸರ್? ನಾರ್ಮಲ್ ಟ್ರ್ಯಾಕ್ಟರ್ ತರನೇ. ಇದು ಟೂಲ್ ಬಾರ್ ಅಂತಾರೆ. ಓಕೆ. ಟೂಲ್ ಬಾರ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಓಕೆ. ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಮಿಡ್ಲ್ ಕ್ಲಾಸ್ ರೈತರಿಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸರ್ವಿಸ್ ಎಲ್ಲ ಸ್ಪಾಟ್ ಸರ್ವಿಸ್ ಇರುತ್ತೆ. ಮನೆ ಹತ್ರ ಬರ್ತಾರೆ. ಓಕೆ. ಮನೆ ಹತ್ರ ಬರೋದ್ರಿಂದ ನಿಮಗೆ ಅಲ್ಲಿಗೆ ಪೇಯ್ಡ್ ಸರ್ವಿಸ್ ಕೊಡಬೇಕಾಗುತ್ತೆ. ಅಂದರೆ ಬಸ್ ಫೇರು ಇಲ್ಲ ಪೆಟ್ರೋಲ್ ಚಾರ್ಜು ಕೊಡಬೇಕಾಗುತ್ತೆ. ಇದ್ರ ಇಂಪ್ಲಿಮೆಂಟ್ಸ್ಗೆ ಯಾವುದೇ ರೀತಿ ಸಬ್ಸಿಡಿ ಇರೋದಿಲ್ಲ. ಓಕೆ. ಇದ್ರ ಜೊತೆ ನಿಮಗೆ ರೋಟ್ರು, ಕಲ್ಟಿವೇಟ್ರು ಎಲ್ಲ ಬರುತ್ತೆ. ರೋಟ್ರು ಈ ಟೈಪ್ ಬರುತ್ತೆ. ನಿಮಗೆ 3 ಫೀಟ್ ಬರುತ್ತೆ. ಎಷ್ಟು ಚಾರ್ಜ್ ಆಗುತ್ತೆ ಇದು? ಸರ್ 3 ಫೀಟ್ 3 ಅಡಿ ಬರುತ್ತೆ. 18 ಬ್ಲೇಡ್ ಇರುತ್ತೆ. ಇವಾಗ ಇದು 18 ಬ್ಲೇಡ್. ಇದು 18 ಬ್ಲೇಡ್ ಇಂದು ಏನು ಕಾಸ್ಟ್ ಇದು? ಇದು 50,000 ರೂಪಾಯಿ ಆಗುತ್ತೆ, ಕ್ಯಾಶ್ ಆ್ಯಂಡ್ ಕ್ಯಾರಿ. ಓಕೆ. ಸರಿನಾ ಸರ್? ಕಲ್ಟಿವೇಟರ್ ಬಂದು ನಿಮಗೆ 16,000 ರೂಪಾಯಿ ಆಗುತ್ತೆ. 16,000 ರೂಪಾಯಿ ಆಗುತ್ತೆ. ಹಾಂ, ಕಲ್ಟಿವೇಟರ್ ಬಂದು 16,000 ರೂಪಾಯಿ ಆಗುತ್ತೆ. ಓಕೆ. ಇದಕ್ಕೂ ಸಬ್ಸಿಡಿ ಏನಿಲ್ಲ, ಇದು ಕ್ಯಾಶ್ ಆ್ಯಂಡ್ ಕ್ಯಾರಿ. ಓಕೆ. ನಿಮಗೆ ಇದ್ರ ಜೊತೆ ನಿಮಗೆ ಟ್ರೈಲರು ಬರುತ್ತೆ. ಟ್ರೈಲರು ಬರುತ್ತೆ. ಇದು ನಿಮಗೆ 4x6 ಟ್ರೈಲರ್ ಬರುತ್ತೆ. 95,000 ರುಪೀಸ್ ಆಗುತ್ತೆ. ಇದರಲ್ಲಿ ಔಷಧಿ ಕೂಡ ಹೊಡಿಬೋದಾ? ಔಷಧಿ ಹೊಡಿಬೋದು, ಬಟ್ ಅದು ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಅದಕ್ಕೆ ಅಡ್ಜಸ್ಟ್ಮೆಂಟ್ ತಕ್ಕನಾಗಿ ಮಾಡ್ಕೋಬೇಕು. ಕೆಪಾಸಿಟಿ ಬೂಮರ್ 1 ಟನ್ ಕೆಪಾಸಿಟಿ ಇದೆ ಸರ್. ಪುಲ್ಲಿಂಗ್ ಕೆಪಾಸಿಟಿ 1 ಟನ್ಗೆ ನೀವು ಹೆಂಗೆ ಮಾಡಿಫೈ ಮಾಡ್ಕೋತಿರೋ ಬೂಮರ್ನ ಆ ಥರ ಮಾಡ್ಕೋಬೋದು ನೀವು. ಓಕೆ. ಈ ಥರ ಇದೆ ಸರ್. ಇದೆಲ್ಲ ಸರ್ ಅದು ಬಂದು ನಿಮಗೆ 7,30,000 ರೂಪಾಯಿ ಆಗುತ್ತೆ. ಓಕೆ. ಏನದು? 16 ಬೆಲ್ಟು ಅಡಿಕೆಕಾಯಿ ಸುಲಿಯೋ ಮಿಷಿನ್. ಅದು ಅಡಿಕೆಕಾಯಿ ಸುಲಿಯೋ ಮಿಷಿನ್. ಹಾಂ. ಓಕೆ. ಅಡಿಕೆಕಾಯಿ ಸುಲಿಯೋ ಮಿಷಿನ್ 16 ಬೆಲ್ಟ್ ಬರುತ್ತೆ. ಇದು ಇನ್ಪುಟ್ ತಗೊಳ್ಳೋದು, ಆ ಟ್ರೇ ಒಳಗಡೆ ಬಿಡುತ್ತೆ. ನಿಮಗೆ ಇದೇ ಥರದ್ದು ಇನ್ನೊಂದು ಬ್ಯಾಕ್ ಸೈಡ್ ಇದೆ. ಅದು ಸಿಪ್ಪೆನ ತೆಗೆದು ಆ ಕಡೆ ಹಾಕುತ್ತೆ. ನಿಮಗೆ ಔಟ್ಪುಟ್ ಬಂದು ಈ ಸೈಡ್ ಬರುತ್ತೆ. ಔಟ್ಪುಟ್ ಬಂದು ಈ ಥರ 3 ಟ್ರೇ ಬರುತ್ತೆ. 3 ಟ್ರೇನಲ್ಲಿ ಡಿವೈಡ್ ಆಗುತ್ತೆ. ಓಕೆ. ಸರಿನಾ ಸರ್? ಓಕೆ. 3 ಟ್ರೇ ಬರುತ್ತೆ. ಇದು ನಿಮಗೆ ಅಡಿಕೆ ಗೋಟ್ ಸುಲಿಯೋ ಮಿಷಿನ್. ಅಡಿಕೆ ಗೋಟ್ ಹೊಡೆಯೋದು. ತುಂಬ ಬಲ್ತಿರೋದು ಕಾಯಿ ಇರುತ್ತಲ್ಲ, ಸಿಪ್ಪೆಲೆಲ್ಲ ಇದ್ರೊಳಗಡೆ ತೆಗಿಯೋದಕ್ಕಾಗಲ್ಲ ಬಲ್ತಿರೋದಾದ್ರೆ. ಇದರಲ್ಲೇ ಗೋಟ್ ಹೊಡ್ಕೋಬೋದು. ಓಕೆ. ಇದನ್ನು ನಿಮಗೆ ಸಬ್ಸಿಡಿಯಲ್ಲಿ 55,000 ರೂಪಾಯಿ ಆಗುತ್ತೆ. 2 HP ಇದು. 3 HP ಬೇಕು ಅಂದರೆ ನಿಮಗೆ 68,000 ರೂಪಾಯಿ ಆಗುತ್ತೆ. ಇದ್ರ ಮೇಲೆ ರೇಟ್ ಇದೆ. ಇದು ಬರೀ ಅಡಿಕೆ ಸುಳಿಯೋದು ಮಾತ್ರ ಯೂಸ್ ಆಗುತ್ತೆ? ಅಡಿಕೆ ಗೋಟ್ ಹೊಡೆಯೋದಕ್ಕೆ ಅಷ್ಟೇ. ಗೋಟ್ ಹೊಡೆಯೋದಕ್ಕೆ ಅರೆಕನಟ್ ಗೊರಗ್ಲು ಮಿಷಿನ್ ಅಂತ ಬರುತ್ತೆ. ಓಕೆ. ಸರಿನಾ ಸರ್? ಇದು ನಿಮಗೆ ಶೆಡರ್ ಕಮ್ ಪಲ್ವರೈಸರ್ ಅಂತ, ಇಂಜಿನ್ ಆಪ್ರೇಟೆಡು, ಪೆಟ್ರೋಲ್ ಕಮ್. ಇದು ಬರೀ ಇದು ಅಡಿಕೆ ಗರಿ, ತೆಂಗಿನ ಗರಿ ಅದನ್ನು ಯೂಸ್ ಮಾಡ್ಕೋಬೋದು. ಎಡೆಮಟ್ಟೆ ಹಾಕೋದಕ್ಕಾಗಲ್ಲ. ಓಕೆ. ಚಾಪ್ ಮಾಡೋದು, ಇದು ಚಾಪ್ ಮಾಡೋದು ಅಷ್ಟೇ. ಅಷ್ಟೇ ಸರ್. ಸೊ ಇಲ್ಲೊಂದು ಮಿಷಿನ್ ನೋಡಿದೆ ಆಗಲೇ, ಅದು ಏನೋ ಇದು ಮಾಡ್ತಿದ್ದಾರೆ. ಇದು ನಿಮಗೆ ಇಲ್ಲಿದೆ ನೋಡಿ, 5 HP ಇಂಜಿನ್ ಮಾಡಲ್ ಚಾಫ್ ಕಟ್ಟರು. ಇದು ಸಬ್ಸಿಡಿಲಿ ಸಿಗುತ್ತೆ. ಓಕೆ. ಇದು ನಿಮಗೆ ಸಬ್ಸಿಡಿ ಹೋಗ್ತಾ 82,000 ರೂಪಾಯಿ ಆಗುತ್ತೆ ರೈತರಿಗೆ. ಓಕೆ. ನಿಮಗೆ ಇದು ಅಂದರೆ ಜನ್ಸೆಟ್ ಬರುತ್ತೆ, ಫುಲ್ ಸೆಟ್ ಸಮೇತ. ಈ ರೈತರು ಅನ್ನೋದಕ್ಕೆ ಏನಾದರೂ ಕಾರ್ಡ್ ಏನಾದರೂ ಕೊಡಬೇಕಾ, ಇಲ್ಲ ನಿಮಗೆ ಪಾಣಿ ಇದ್ರೆ ಸಾಕಾ ಸರ್? ಸಬ್ಸಿಡಿ ತೊಗೊಳೋದಕ್ಕೆ ಪಾಣಿ. ಸಬ್ಸಿಡಿ ಅಂದರೆ ನೀವು ಕೃಷಿ ಇಲಾಖೆಯಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಓಕೆ. ಕೃಷಿ ಇಲಾಖೆಯಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಫೋಟೋ, 100 ರೂಪಾಯಿ ಸ್ಟ್ಯಾಂಪ್ ಪೇಪರು. ಟ್ರ್ಯಾಕ್ಟ್ರಿಗೂ ಸೇಮ್? ಟ್ರ್ಯಾಕ್ಟರ್ಗೂ ಸೇಮೇನೆ. ಹೌದು. ಓಕೆ. ಸರಿನಾ ಸರ್? ಇದರಲ್ಲಿ ನಿಮಗೆ ಸಬ್ಸಿಡಿ ಸಿಗೋದ್ರಿಂದ 82,000 ರೂಪಾಯಿ ನೀವು ಫಾರ್ಮರ್ ಶೇರ್ ಕಟ್ಟಬೇಕು. ಗೌರ್ಮೆಂಟ್ ಶೇರ್ ಆಟೋಮೆಟಿಕ್ ಕಂಪನಿಗೆ ಬಂದು ಬೀಳುತ್ತೆ. ಅವಾಗ ನಿಮಗೆ ಪ್ರಾಡಕ್ಟ್ನ ಪ್ರೊವೈಡ್ ಮಾಡ್ತೀವಿ. ಸರಿನಾ ಸರ್? ಇದು ಡೀಸೆಲ್ ಇಂಜಿನ್ ಇರೋದ್ರಿಂದ ಒಂದು ಕಡೆ ಸ್ಟೇ ಮಾಡ್ಕೊಂಡು ಹೊಡ್ಕೊಳ್ಳೋಂಥದ್ದು. ಸರ್ ಅದು ಪೆಟ್ರೋಲ್ ಇಂಜಿನ್, ಇದು ಡೀಸೆಲ್ ಇಂಜಿನ್. ಇದು ಡೀಸೆಲ್ ಇಂಜಿನ್. ಓಕೆ. ಇದು ನಿಮಗೆ ಹೆಂಗೆ ಅಂದರೆ ಎಡೆಮಟ್ಟೆ, ಗರಿ ಪೂರ್ತಿ ಫುಲ್ ಸೆಟ್ಟು ಹೊಡ್ಕೋಬೋದು. ಮೇವು ಹೊಡ್ಕೋಬೋದು. ಓಕೆ. ಎಲ್ಲದೂ ಹೊಡ್ಕೋಬೋದು. ಇದು ಅದೇ ಥರ ಮಾಡಲ್ ಬರುತ್ತೆ. ಇದು 3 ಫೇಸ್ ಕರೆಂಟ್ ಮಾತ್ರ ಯೂಸ್ ಮಾಡುವಂಥದ್ದು. ಓಕೆ. ಕಾಸ್ಟ್ ಬಂದು 63,000 ರೂಪಾಯಿ ಆಗುತ್ತೆ ಸಬ್ಸಿಡಿ ಹೋಗ್ತಾ. ಇದು ಕರೆಂಟಲ್ಲಿ ಓಡೋದು? ಇದು ಕರೆಂಟಲ್ಲಿ, ಅದು 3 ಫೇಸಲ್ಲೇ ಓಡೋದು. 3 ಫೇಸ್ ಇರಬೇಕು. 3 ಫೇಸ್. ಈಗ ಮೋಟರ್ ಲೈನ್ ಓಡಿಸ್ತಿರಲ್ಲ ಆ ಟೈಪ್. ಈಗ ಸಿಟಿ ಸೈಡು ಇಲ್ಲ ಹಳ್ಳಿ ಸೈಡೆಲ್ಲ 3 ಗಂಟೆ ಟೈಮ್ ಕರೆಂಟ್ ಕೊಡ್ತಾರೆ. ಅದೇ ಟೈಪು, ಅದೇ ಇದರಲ್ಲೇ ಓಡಿಸ್ಕೊಳ್ಳೋವಂಥದ್ದು ಇದು. ಓಕೆ. ಇದು ನಿಮಗೆ ಶೆಡರ್ ಕಮ್ ಪಲ್ವರೈಸರ್ ಅಂತ ಹೇಳ್ಬಿಟ್ಟು ಇದು ನಿಮಗೆ 1,30,000 ರೂಪಾಯಿ ಆಗುತ್ತೆ. ಓಕೆ. ಟ್ರ್ಯಾಕ್ಟರ್ ಆಪ್ರೇಟೆಡ್. ಇದರಲ್ಲಿ ನಿಮಗೆ ಎಡೆಮಟ್ಟೆ, ಕಾಯಿ ಮೊಟ್ಟೆ, ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲ ಯೂಸ್ ಮಾಡ್ಕೋಬೋದು. ಇದು ನಿಮಗೆ ಔಟ್ಪುಟ್ ಈ ಟೈಪ್ ಬರುತ್ತೆ. ಪೀಸ್ ಬರುತ್ತೆ. ಇನ್ನೊಂದು ಪೀಸ್ ಬರುತ್ತೆ ಇದಕ್ಕೆ? ಪೀಸ್ ಬರುತ್ತೆ. ಅಂದರೆ ಪೀಸ್ ಅಂದರೆ ಔಟ್ಪುಟ್ ಈ ಟೈಪ್ ಬರುತ್ತೆ. ಔಟ್ಪುಟ್ ಈ ಟೈಪ್ ಬರುತ್ತೆ. ಓಕೆ.
ಸಣ್ಣ ಸಣ್ಣ ಪಾರ್ಟಿಕಲ್ಸ್. ನಿಮ್ಗೆ ಅದ್ರಲ್ಲಿ ಆ ಟೈಪ್ ಬಂದಿದೆಯಲ್ಲ ಆ ಟೈಪ್ ಸ್ವಲ್ಪ ದೊಡ್ಡದಾಗುತ್ತೆ ಇನ್ನೂ ಇದು ಇನ್ನೂ ಸಣ್ಣದು ಬರುತ್ತೆ. ಓಕೆ, ಹಂಗೆ ಹೋಗ್ತಾನೆ ಟ್ರ್ಯಾಕ್ಟರ್ ಆಪರೇಟೆಡ್ ಹಂಗೆ ಹೊಡ್ಕೊಂಬೋದು. ಹಂಗೆ ಒಂದು ಸ್ಟೇ ಆಗುತ್ತೆ. ನಿಮಗೆ ಈ ಥರ PTO ಬರುತ್ತೆ. PTO ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ಇದನ್ನ ಕ್ಯಾರಿನೂ ಮಾಡ್ಬೋದು. ಅಲ್ಲಿ ಇಂಜಿನ್ ಆನ್ ಮಾಡಿ ಸರ್, ಇಂಜಿನ್ ಅಂದರೆ PTO, ಈಗ ರೋಟೋವೇಟ್ರ್ PTO ಎಲ್ಲ ಆನ್ ಮಾಡ್ತಾರಲ್ಲ ಆ ಥರ PTO ಆನ್ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ. ರೊಟೇಟ್ ಆಗಿ ಇಲ್ಲಿ ಜನ್ರೇಟ್ ಆಗುತ್ತೆ. ನೀವು ಇನ್ಪುಟ್ ತೊಗೊಟ್ರೆ ಇಲ್ಲಿ ಔಟ್ಪುಟ್ ಬರುತ್ತೆ. ಓಕೆ ಓಕೆ, ಅಲ್ಲಿವರೆಗೂ ಚಲುತ್ತೆ ನಿಮಗೆ ಔಟ್ಪುಟ್. ಸರಿನಾ ಸರ್? ಓಕೆ, ಇದು ಈ ಥರ ಮಾಡಲು ಬರುತ್ತೆ. ಇವೆಲ್ಲ ಚಾಪ್ ಕಟ್ರು, ಇದೆಲ್ಲ ಮೇವು ಕಟ್ ಮಾಡೋವಂಥ ಮಿಷಿನ್. ಮೇವು ಕಟ್ ಮಾಡೋದಕ್ಕೆ ಮೇವು ಕಟ್ ಮಾಡೋದು. ಇದು 3 HP ಚಾಪ್ ಕಟ್ರ್ ಅಂತ ಹೇಳ್ಬಿಟ್ಟು ಬರೀ ಅಡಿಕೆ ಗರಿ, ಬರೀ ಗರಿ ಅಷ್ಟೇ, ಎಡೆಮಟ್ಟೆ ಆಗಲ್ಲ ಇದರಲ್ಲಿ. ಬರೀ ಗರಿ ಅಷ್ಟೇ, ಗರಿ ಮೇವು ಕಟ್ ಮಾಡ್ಕೊಳ್ಳೋದಕ್ಕೆ. ಇದು ನಿಮಗೆ 26,400 ರೂಪಾಯಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ 2 HP ಮೋಟ್ರು. ಇವು ಎಲ್ಲ ಮೇವು ಕಟ್ ಮಾಡೋದಕ್ಕೆ ಇರೋದು. ಸೊ ಡಿಫ್ರೆಂಟ್ ಮಾಡಲ್ಲ, ಡಿಫ್ರೆಂಟ್ ಥರ ಇದಾವೆ ಅಷ್ಟೇ. ಡಿಫ್ರೆಂಟ್ ಥರ ಅಂದರೆ ಇದು 2 HP ಚಾಪ್ ಕಟ್ರು. ಓಕೆ, ಸೇಮ್ ಡಿಸೈನಲ್ಲೇ 2 HP ಚಾಪ್ ಕಟ್ರ್ ಮಾಡಿದ್ದೀವಿ. ಇದಾದರೆ ನಿಮಗೆ 17,375 ರೂಪಾಯಿ ಆಗುತ್ತೆ. ಓಕೆ, ಈ ಕಡೆ ಇದೆ ನೋಡಿ. ಅವರ ರಿಕ್ವೈರ್ಮೆಂಟ್ ನೋಡಿ ತೊಗೊಬೋದು. ರೈತರಿಗೆ ಅನುಕೂಲ ಆಗೋ ತಕ್ಕನಾಗಿ ಈಗ 2 CMS 3 CMS ಅಂಥವ್ರಿಗೆ ಇದನ್ನು ಮಾಡ್ಕೋಬೋದು ಪ್ರಿಫರ್. ಇದು ಮೇಕೆ, ಕುರಿ, ಹಸು ಎಲ್ಲ ಮಾಡ್ಕೊಳ್ಳೋದ್ರೆ ಅದಕ್ಕೂ ಮಾಡ್ಕೋಬೋದು. ಒಂದು ಜಾಸ್ತಿ ಕ್ವಾಂಟಿಟಿ. ಇದು ಗಂಟೆಗೆ ಏನಿಲ್ಲ ಅಂದ್ರೂ ನಿಮಗೆ 600 kg ಹೊಡೆಯುತ್ತೆ. ಇದು ಪವರ್ 500 kg 600 kg ಇರಬೇಕಾ? ಇದು ಸಿಂಗಲ್ ಫೇಸ್ ಮೋಟ್ರಿಗೆಲ್ಲ ಮನೆ ಕರೆಂಟ್ಗೆ ಹೊಡ್ಕೋಬೋದು ಸರ್. ಇವೆಲ್ಲ ಈ 4 ಮಾಡಲ್ ಏನಿದೆಯೋ ಅದೆಲ್ಲ ಮನೆ ಕರೆಂಟ್ ಹೊಡ್ಕೋಬೋದು ಸರ್. ಇದು ಚಿಕ್ಕದು ಇದು ನಿಮಗೆ ಸಬ್ಸಿಡಿ ಹೋಗ್ತಾ 17,375 ರೂಪಾಯಿ ಆಗುತ್ತೆ. ಇದು ಅಷ್ಟೇ. ಮೇವು ಕಟ್ ಮಾಡೋದು, ಮೇವು ಕಟ್ ಮಾಡೋದು ಇದು ಅಷ್ಟೇ. ಸರ್, ಮನೆ ಕರೆಂಟ್ ಹಾಕೊಳ್ಳಿ, ಹಾಕೋಬೇಕು. ಇದು ಮೇವು ಕಟ್ ಮಾಡೋದೇನಾ? ಬಿಚ್ಬಿಡಿ, ಹಿಂಗೆ ಹಾಕೊಳ್ಳಿ. ಇದು ಮೇವು ಕಟ್ ಮಾಡೋದೇನೆ. ಇದು ಗೋಕುಲ್ ಮಾಡಲ್ ಅಂತ ಹೇಳ್ಬಿಟ್ಟು. ಓಕೆ, ಇದು ಅಷ್ಟೇ 17,375 ರೂಪಾಯಿ ಆಗುತ್ತೆ. ಇದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ತಗೊಳುತ್ತೆ. ಅದು ಎಲ್ಲಿ ಬೇಕಾದ್ರೂ ಕ್ಯಾರಿ ಔಟ್ ಮಾಡ್ಕೋಬೋದು. ಅದಕ್ಕೆ ಅವಕ್ಕೆಲ್ಲ ವೀಲ್ ಬರ್ತವೆ. ಓಕೆ, ನಾವು ಎಲ್ಲಿ ಬೇಕಾದ್ರೂ ತಳ್ಕೊಂಡು ಇದು ಮಾಡ್ಬೋದು, ತಳ್ಕೊಂಡು ಹೋಗ್ಬೋದು. ಇದು ತಳ್ಳೋದಕ್ಕಾಗಲ್ಲ, ಒಂದು ಕಡೆ ಫಿಕ್ಸ್ಡ್ ಅಷ್ಟೇ. ಓಕೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ದರ್ಶನ್ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಇದು ರನ್ ಮಾಡ್ತಿದ್ದಾರೆ. ಸೊ ನಿಮ್ಗಾಗಲೇ ತೋರಿಸಿದ್ನಲ್ಲ, ಸೊ ಅದನ್ನು ಟ್ರ್ಯಾಕ್ಟ್ರಲ್ಲಿ ರನ್ ಮಾಡಿ ತೋರಿಸ್ತಿದ್ದಾರೆ ನೋಡಿ. ನೀವು ತೋಟದಲ್ಲಿರೋ ಪಟ್ಟೆ ಆಗಿರ್ಬೋದು, ಗರಿ ಆಗಿರ್ಬೋದು, ಅಡಿಕೆ ಪಟ್ಟೆ ಎಲ್ಲ ಬಿಸಾಕೋದು, ಅದು ಪುಡಿ ಮಾಡೋದು ತುಂಬ ಕಷ್ಟ. ಸೊ ಅದೇ ನೀವು ಈ ಟ್ರ್ಯಾಕ್ಟ್ರಿಯಿಂದ ಪುಡಿ ಮಾಡಾಕಿದ್ರೆ ಅದು ಮತ್ತೆ ಗೊಬ್ಬರ ಆಗುತ್ತೆ. ಇದು ಬೀಜ ಮಳಿಗೆ, ಅಂದರೆ ಬಿತ್ತನೆ ಬೀಜಗಳೆಲ್ಲ ಇಲ್ಲಿ ಸಿಗುತ್ತೆ. ಬೇರೆ ಬೇರೆ ಥರ ಎಲ್ಲ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಎಲ್ಲ ಥರ ಪರ್ಚೇಸ್ ಮಾಡ್ಕೊಬೋದು. ಔಷಧಿಗಳು ಎಲ್ಲನೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪರ್ಚೇಸ್ ಮಾಡ್ಬೋದು. ಒಂದೊಂದು ಔಷಧಿ ಯಾವ್ಯಾವುದು ಗಿಡಕ್ಕೆ ಯಾವ ಥರ ಔಷಧಿ ಹೊಡಿಬೇಕು, ಸೊ ಇದೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಡಿಫ್ರೆಂಟ್ ಹಣ್ಣುಗಳು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಸೊ ಆದರೆ ಟೊಮೊಟೊದಲ್ಲಿ ಡಿಫ್ರೆಂಟ್ ಟೊಮೊಟೊಗಳು. ನಾವು ಟೊಮೊಟೊ ಅಂತ ಒಂದೇ ಕರಿತೀವಿ, ಅವರು ಬೇರೆ ಬೇರೆ ಥರ ಕರೀತಾರೆ. These all are the processed product, value-added product. Actually, this is the all are vegetable based. As vegetable is the perishable nature, so vegetable cannot keep for the long time. So we process the product and convert into the dry product. This is the bitter gourd chips. This is the okra. This one is the cauliflower. This one is the cabbage. Like this way, we have produced many value-added product for the vegetable. As it is a perishable nature, then after off season we can eat this type of processed product. Okay. Apart from that, I brought some of the brinjal variety. This is the several type of brinjal variety because we developed the variety for reason for some of the people like the round brinjal and some people want the long one. So we developed the different type of variety, and we have also developed the different type of different variety of the tomato, which are the very common in our local market. These are the Kashi Anmol, Kashi Aman. All variety are the available. You will get in the northern part of the India. And another interesting thing I brought, this is the Grimato. Grimato means brinjal and tomato in a single plant. This is the one plant with brinjal and tomato. And one side brinjal will come and another side tomato will come. You can see from the picture. This is the Grimato picture. And Grimato, brinjal plus tomato, Grimato. Like how you grow it? Yeah, how you grow it? We grafted. Individually we grown the brinjal, individually we grown the tomato. Then we graft
See, here we grafted. This is the brinjal plant. Then brinjal plant we cut into the, then tomato plant inserted to the into the brinjal plant. Then the grafted plant. After that we transplant into the main plant, main field. Then this type of fruit will come. Similarly, we develop the tomato also. Means in root zone you will get the potato, and upper part you will get the tomato. I have the some of the picture because of I came from the Varanasi, so it is not possible carrying all those things like this way. This is the tomato, okay, and see, and this is the bimato, okay, like this way. And other thing, the chili, we have also the several type of chili variety. Some of the more pungent, some of the less pungent. And we have also several type of French bean, nothing but a rajma. This is the kala rajma. This is the kashi begoni. These are nothing but a rajma variety. ಓಕೆ Like we have also developed the several type of carrot. Black carrot we have. This is the black carrot. This is the pink one, the yellow one. Like we developed the different type of carrot, which are used in the antioxidant. ಓಕೆ Okay, these are the samaj squash. Like we have developed. Not only production, we have to consider our nutrition also. But that's why we producing the different type of the variety, keeping the quality control in mind. Okay, ಓಕೆ that's all. ದಿಸ್ ಕಂಪನಿ ಯುವರ್ ಕಂಪನಿ Indian Institute of Vegetable Research is the government organization ಓಕೆ under the umbrella of ICAR, Indian Council of Agricultural Research, Government of India. It is coming to the Ministry of Agriculture and Farmer Welfare. ವಾಟ್ ಇಸ್ ದ ಯೂಸಸ್ ಆಫ್ ಡಿಫ್ರೆಂಟ್ ವೆಜಿಟೇಬಲ್ಸ್ ಡಿಫ್ರೆಂಟ್ ಕೆಟರ್ಸ್ ನಾ Yeah, I told What is you. the uses? Yeah, some of this is the anthocyanin. Anthocyanin is an antioxidant. ಓಕೆ So now people are very much conscious about the nutrition. Okay. So this is the antioxidant risk. Okay. Like this way, we have developed different type of variety. ವಾಟ್ ಇಸ್ ದ ನೇಮ್ My name is Dr. Sujan Madumdar, scientist from ICAR IIVR Varanasi. ಥ್ಯಾಂಕ್ ಯು Okay. ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಯೂಸಸ್ ಆಗ್ತವೆ ಅದರಿಂದ. ಸೊ ಈಜಿ ಮರದಿಂದ ಈಜಿ ಹಣ್ಣಿಂದ ಸೊ ಏನೆಲ್ಲ ಪ್ರಾಡಕ್ಟ್ ಆಗುತ್ತೆ, ಏನೆಲ್ಲ ಪ್ರಾಡಕ್ಟ್ ರೆಡಿ ಆಗುತ್ತೆ, ಸೊ ಅದು ಇಲ್ಲಿ ನೋಡ್ಬೋದು ನಾವು. ಇಲ್ಲೆಲ್ಲ ತಿನ್ನೋ ಪದಾರ್ಥಗಳು ಆ ಹಣ್ಣುಗಳಿಂದ ಯೂಸ್ ಮಾಡಿ ಸೊ ಎಲ್ಲ ರೆಡಿ ಆಗುತ್ತೆ. ಒಂದು 5 ಪ್ಲಾಂಟ್ಸ್ ಅಷ್ಟೇ ಪ್ರೊಡ್ಯೂಸ್ ಮಾಡ್ತೀವಿ. ಎಲ್ಲ ರಿಸರ್ಚ್ಗೆ ಅಷ್ಟೇ ಸ್ಟಾಫ್ ಇರ್ತಾರೆ ಸರ್. ಈ ಥರ ಪ್ರೊಡಕ್ಷನ್ಗೆ ಯಾರು ಇರಲ್ಲ ಅಷ್ಟೇ. ಈ ಎಲೆ ಯಾರು ಖರ್ಚು ಮಾಡಿ ತಿನ್ನೋದಿಲ್ಲ ಯಾವ್ದು ಗೊತ್ತಾ, ನಮ್ಮ ಹತ್ರ ಇದೆ. ಡಿಫ್ರೆಂಟ್ ಫ್ಲವರ್ಸ್ ನೋಡ್ಬೋದು ನೀವು. ನಮಗೆ ಗೊತ್ತಾಗೋದು ಒಂದೇ ಥರ ಬೆಂಡೆಕಾಯಿ. ಸೊ ಅದರಲ್ಲಿ ನಾವು ನೋಡ್ಬೋದು ತುಂಬ ಥರ ಬೆಂಡೆಕಾಯಿ ಸಿಗುತ್ತೆ. ಸೊ ಹುಳ್ಳಿಕಾಯಿ ನೋಡ್ಬೋದು, ಒಂದೇ ಥರ ಹುಳ್ಳಿಕಾಯಿ ನಮಗೆ ಗೊತ್ತಿದೆ. ಬಟ್ ಇಲ್ಲಿ ಡಿಫ್ರೆಂಟ್ ಹುಳ್ಳಿಕಾಯಿಗಳೆಲ್ಲ ನೋಡ್ಬೋದು. ಒಂದೊಂದು ಹುಳ್ಳಿಕಾಯಿಗೆ ಒಂದೊಂದು ಥರ ಬೆಲೆ ಸಿಗುತ್ತೆ. ಬಿತ್ತನೆ ಬೀಜಗಳು, ತರಕಾರಿ ಬೀಜಗಳೆಲ್ಲ ಸಿಗ್ತಾವೆ ನಮಗೆ. ಈ ಥರ 4-5 ಸ್ಟಾಲ್ ಹಾಕ್ಕೊಂಡು ಅವ್ರವ್ರ ಐಟಮ್ನ ಸೇಲ್ ಮಾಡ್ತಿರ್ತಾರೆ. ಸೊ ನಾವಿಲ್ಲೇ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ನಾವು ಅದ್ರ ಬಗ್ಗೆ ತಿಳ್ಕೊಬೋದು. ಎಲ್ಲ ನರ್ಸರಿ ಗಿಡಗಳು. ಈ ಎಕ್ಸಿಬಿಷನ್ಗೆ ಯಾವುದೇ ಚಾರ್ಜಸ್ ಎಲ್ಲ ಏನಿರಲ್ಲ, ಫ್ರೀ ಇರುತ್ತೆ. ಸೊ ಯಾರು ಬಂದರೂ ಕೂಡ ನೋಡ್ಬೋದು, ತಿಳ್ಕೊಬೋದು. ಕಡೆ ಫ್ಲವರ್ಸ್ ನೋಡ್ಬೋದು. ಇದು ಹನಿ ಹೇಗೆ ಇದು ಮಾಡೋದು ಅಂತ, ಹಾಗೆ ಹನಿ ಕೂಡ ಸೇಲ್ ಮಾಡ್ತಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ನೀವು ಕೊಂಡ್ಕೊಳ್ಳೋದೇ ಜಾಸ್ತಿ ಐಟಮ್ಸ್ ಇರುತ್ತೆ. ಸೊ ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ ಇಲ್ಲೆಲ್ಲ.
ಸೊ ಅಲ್ಲಿ ತೋರಿಸಿದ್ನಲ್ಲ, ಸೊ ಅದೇ ಡ್ರೋನ್ ಇಲ್ಲೂ ಕೂಡ. ಇದೊಂದು ಡಿಫ್ರೆಂಟ್ ಬೇರೆ ಥರದ ಡ್ರೋನು, ಬ್ರ್ಯಾಂಡ್ ಚೇಂಜ್ ಅಷ್ಟೇ. ಸೊ ಯೂಸ್ ಆಫ್ ಸೇಮ್ ಬಟ್ ಬ್ರ್ಯಾಂಡ್ ಮಾತ್ರ ಚೇಂಜ್ ಇರುತ್ತೆ. ಇಲ್ಲೆಲ್ಲ ಔಷಧಿಗಳು ಯಾವುದಕ್ಕೆ ಯಾವ ಥರ ಔಷಧಿ ಹೊಡಿಬೇಕು, ಸೊ ಅದು ಪರ್ಚೇಸ್ ಮಾಡ್ಬೋದು ಇಲ್ಲಿ. ಗಿಡ ಒಂದು ಸಸಿ ಏನಾಗಿದೆ ಅದನ್ನು ಇಲ್ಲಿ ಹೇಳಿದ್ರೆ, ಸೊ ಅದಕ್ಕೆ ಅವ್ರಿಗೆ ಯಾವ ಥರ ಔಷಧಿ ಹೊಡೆದ್ರೆ ಅದು ರೆಡಿ ಆಗುತ್ತೆ ಅನ್ನೋದನ್ನು ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಬೆಲ್ಲ ಸಿಗುತ್ತೆ, ರಾಸಾಯನಿಕ ಬೆಲ್ಲ. ಸೊ ಇಲ್ಲಿ ಡ್ರಿಪ್ಪು ಅಲ್ಲಿ ತೋರಿಸುತ್ತಲ್ವ, ಸೊ ಡಿಫ್ರೆಂಟ್ ಥರದ ಡ್ರಿಪ್ಪು, ಮೋಟ್ರು ಮತ್ತೊಂದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಯಾವ ಥರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಎಕ್ಸಿಬಿಷನಲ್ಲಿ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಕ್ಲೋಸ್ ಆಗಿರೋದ್ರಿಂದ ಎಲ್ಲರಿಗೂ ಫ್ಲವರ್ಸು ಎತ್ಕೊಂಡು ಹೋಗೋದಕ್ಕೆ ಕೊಡ್ತಾರೆ ಕೇಳಿದ್ರೆ. ಅವ್ರವ್ರು ಒಂದೊಂದು ಬ್ರ್ಯಾಂಡ್ ಔಷಧಿಗಳನ್ನ ಇಲ್ಲಿ ಸೇಲ್ ಮಾಡ್ತಾರೆ, ನೋಡ್ಬೋದು. ಸೊ ಬುಕ್ಸ್ ತೊಗೊಂಬೋದು ಬೇಕಾದ್ರೆ. ಸೊ ನೋಡಿ, ಮತ್ತೆ ಬರೆದು ಅಳಿಸ್ಬೋದು, ಯೂಸ್ ಆಗ್ತಾನೆ ಇರುತ್ತೆ ಇದು. ಕರ್ಡ್ ಫಾರ್ಮೇಷನ್ ಆಗ್ತಾರೆ, ಇಲ್ಲ ಹೊಡ್ಕೊಳೋ ಥರ ಆಗ್ತದೆ ಅಂದರೆ ನಿಮಗೆಲ್ಲ ಕಂಫರ್ಟಬಿಲಿಟಿ ಇಲ್ಲ ಅಂತ, ಅವಾಗ ನಿಮಗೆಲ್ಲ ಕೊಡೋಕ್ಕೂ ಫೇಲ್ ಆಗಿದೆ. ಅದಕ್ಕೆ ನಾವೇನು ಮಾಡ್ತೀವಿ, ವಾಟ್ರ್ ಸಾಮಾನು ಸಿಂಗಲ್ ಆಗುತ್ತೆ. ಈ ಥರ ಒಂದು ಕತ್ತರಿಸೋದು, ರಿಮೋಟಿಂದ ಆಪ್ರೇಟ್ ಮಾಡೋದು ಇದನ್ನು. ನೋಡಿ, ಟೊಮೊಟೊ ಗಿಡ ಮಾಡಬೇಕಾಗೆಲ್ಲ ಸಾಲೆಲ್ಲ ಮಾಡಬೇಕಾಗುತ್ತೆ. ಸೊ ಅವಾಗ ಇದು ಮಷಿನ್ ಮಾಡಿಕೊಡುತ್ತೆ ನಮಗೆ. ಡಿಫ್ರೆಂಟ್ ಮಷಿನ್ಸ್ ಇದೆ, ಡಿಫ್ರೆಂಟ್ ಯೂಸಸ್ ಆಗುತ್ತೆ. ಜಿರಳೆ ಇರುತ್ತೆ, ಇದಕ್ಕೆ ಅಲ್ಲಿಗೆ ಇಲ್ಲಿಗೆ ಸೊ ಇದೆಲ್ಲ ಇಲ್ಲಿ ಸಿಗುತ್ತೆ. ಆಮೇಲೆ ರೈಡಿಂಗ್ ಗ್ಲಾಸಸ್ ಇದೆಲ್ಲ ಸೇಲಿಂಗ್ ಪರ್ಪಸ್ ಅಷ್ಟೇ. ಇದೆಲ್ಲ ಡಿಫ್ರೆಂಟ್ ಬ್ರ್ಯಾಂಡ್ಗಳೆಲ್ಲ ಇಲ್ಲಿ ಔಷಧಿಗಳು ಮಾರುತ್ತಿರುತ್ತವೆ. ಸೊ ವಿಭಿನ್ನವಾದ ಸಸಿಗಳಿಗೆ ವಿಭಿನ್ನವಾದ ಥರ ಔಷಧಿಗಳು, ಬೇರೆ ಗಿಡಗಳಿಗೆ ಬೇರೆ ಥರ, ಸೊ ಎಲ್ಲ ಇಲ್ಲಿ ಸಿಗುತ್ತೆ. ನಾವು ಯಾವ ಬೆಳೆ ಬೆಳೆದಿದ್ದೀರಿ ಆ ಬೆಳೆಗೆ ತಕ್ಕಂಗೆ ನಾವು ಔಷಧಿಗಳನ್ನ ಪರ್ಚೇಸ್ ಮಾಡ್ಬೋದು. ನೀರು ಬಿಡಬೇಕಾದ್ರೆ ನೀರು ಎಷ್ಟಕ್ಕೆ ಹೋಗಿದೆ, ಯಾವ ಥರ ಏನು ಅಂತ ಸೊ ಈ ಮಷಿನ್ ಡಿಟೆಕ್ಟ್ ಮಾಡುತ್ತೆ, ನೋಡ್ಬೋದು. ಏನು ಪ್ರಾಡಕ್ಟ್ ಇದು? ಇದು ಫರ್ಟಿಗೇಷನ್ ಸ್ಟಾರ್ಟ್ ಆಗಿ ಪ್ರೋಗ್ರಾಮ್ ಇದು ಮೊಬೈಲ್ ಬರೀ ರೀಡಿಂಗ್ ಅಂದರೆ 8,000 ವಿತ್ ಪ್ರೋಗ್ರಾಮಿಂಗ್ ಅಂದರೆ 25. ಇನ್ನು ನಮ್ಮ ರೈತರುಗಳೆಲ್ಲ ಇಷ್ಟೊಂದು ಯೂಸ್ ಮಾಡಿಲ್ಲ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಬೆಳೆ ಬೆಳಿಬೋದು. ನೋಡಿ ಮಸಾಜ್ ಸಿಗುತ್ತೆ ಇಲ್ಲಿ. ಎಷ್ಟು ಮೇಡಮ್ ಅದು? 2,000 ಪ್ಲೇಯರ್ಸ್ ಎಲ್ಲ ತೊಗೊಬೋದು ನೀವು. ಸೊ ಇದು ಪ್ರೆಷರ್ ನಾರ್ಮಲ್ ಟೆಸ್ಟ್ ಮಾಡಿ ರಿಪೋರ್ಟಲ್ಲಿ ಹಾಕಿರೋದು 100%. ನಾನು ನಿಮಗೆ ತೋರಿಸ್ತೀವಲ್ಲ ಸರ್, ನಿಮ್ಮ ಮನೇಲಿ ಕುಕ್ ಮಾಡಿದಾಗ ಇವತ್ತು ತಿಂದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದನ್ನು ತಗೊಂಡ್ಬಿಡುತ್ತಂಗ ನಿಮಗೆ ಕಟ್ ಮಾಡ್ಬೋದು. ಬೇರೆ ಥರ ಟಾರ್ಪಾಲ್ಸ್ ಸಿಗುತ್ತೆ, ಫಾಲಿ ಹೌಸ್ಗಳಿಗೆ ಯೂಸ್ ಮಾಡ್ಬೋದು. ಇಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ, ತೊಗೊಬೋದು.
ಇಲ್ಲಿ ಹಲಸಿನ ಹಣ್ಣಿಂದ ಮತ್ತೊಂದು ಹಲ್ವಾಗಳು ಮತ್ತೊಂದೆಲ್ಲ ಇಲ್ಲಿ ಸಿಗುತ್ತೆ, ತೊಗೊಬೋದು. ಸೊ ಇಲ್ಲಿ ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಮತ್ತೊಂದೆಲ್ಲ ಸಿಗುತ್ತೆ. ಸೊ ಮೈಕೈ ಅದಕ್ಕೆಲ್ಲ ಇದೆಲ್ಲ ಸಿಗುತ್ತೆ ಇಲ್ಲಿ. ಆಯಿಲೆಲ್ಲ ತೊಗೊಬೋದು. ಅವ್ರವ್ರ ಪ್ರಾಡಕ್ಟ್ ಅವ್ರವರು ಇಲ್ಲಿ ಒಂದೊಂದು ಸ್ಟಾಲ್ ತೊಗೊಂಡು ಸೊ ಇಟ್ಕೊಬೋದು, ಸೇಲ್ ಮಾಡ್ಬೋದು. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಜಾಸ್ತಿ ಸ್ಟಾಲ್ಗಳು ಹಾಕಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಕಾನ್ಸೆಪ್ಟ್ 199 ರುಪೀಸ್ ಸ್ಕ್ವೇರ್ ಫೀಟ್ ಸೇಲ್ ಮಾಡ್ತಾ ಇದ್ದೀವಿ. ಮಿನಿಮಮ್ 3000 ಸ್ಕ್ವೇರ್ ಫೀಟ್ 50/60 ತೊಗೊಳ್ಬೇಕು. ಬೆಂಗಳೂರಲ್ಲಿ ಇದೆಲ್ಲ ತಿನ್ನೋ ಐಟಮ್ಸೇ. ಅದು 50 ರೂಪಾಯಿ ಕೊಡಿ ಸಾಕು. ಮೇಡಮ್ ನಮಗೆ ಬರಲ್ಲ ಇಲ್ಲಿ ಸೇಲ್ ಮಾಡ್ತಾರೆ. ಕ್ಯಾಮ್ರಾ ದೊಡ್ಡದೆಲ್ಲ ಹಾಕೋದಕ್ಕೆ ಸೇಫ್ಟಿ ಪರ್ಪಸ್. ಸೊ ಹಾಗೆ ಲಾಕರ್ ಕೂಡ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಬೋದು. ರೈತರಿಗೆ ಯಾವ ಥರ ಬೇಕು ಯೂಸ್ ಆಗ್ತವೆ ಅದೆಲ್ಲ ತೊಗೊಬೋದು. ನಾವು ಬೇಲಿ ತಂತಿ ನೋಡ್ಬೋದು, ಬೇರೆ ಬೇರೆ ಥರ ಬೇಲಿ ತಂತಿ ಸಿಗುತ್ತೆ. ಸುಪಾರಿ ಸುಪಾರಿ ಇದು ಏನು ಮಿಡ್ರಲ್ಲಿ ಬ್ಲೇಡ್ ಚೆನ್ನಾಗಿದೆ ಅಂತಾರೆ. ಮತ್ತೆ ನಾವು ಶಾಣ ಹಿಡಿಸ್ಬೋದಲ್ಲ, ಶಾರ್ಪ್ ಮಾಡಿಸ್ಬೋದು. ಶಾಣೆ ಹಿಡಿಬೇಕಂತ ಇಲ್ಲಿ ಅರ್ಧದಲ್ಲಿ ಉಜ್ಕೋಬೇಕಂತ ಆಚಾರ ಕಮ್ಮಿ ತೋರಿಸಂಗಿಲ್ಲ ಅಂತ. ಚಿಕ್ಕದೊಂದು ಇಟ್ಬಿಡೋದು ಇಲ್ಲಿ ರೈತರಿಗೆ ಯೂಸ್ ಆಗೋ ಥರ ಎಲ್ಲ ಕಳೆ ತೆಗೆಯೋದಕ್ಕಾಗಿರ್ಬೋದು, ಮರ ಕಟ್ ಮಾಡೋ ಮಷೀನ್ ಆಗಿರ್ಬೋದು, ಹುಲ್ ಕಟ್ ಮಾಡೋ ಮಷೀನ್ ಆಗಿರ್ಬೋದು, ಎಲ್ಲ ಇಲ್ಲಿ ಸಿಗುತ್ತೆ. ಗಿಡ ಒಣೋದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಪರ್ಚೇಸ್ ಕೂಡ ಮಾಡ್ಬೋದು ನಾವು. ಈ ಓಡಿಸೋ ಕೂಗಿ ಗನ್ನು ಇವರು ತೋರಿಸ್ತಾರೆ. 4000 ಅಂತ ಹೇಗೆ ಫೈರ್ ಆಗುತ್ತೆ ಅಂತ ತೋರಿಸ್ತಾರೆ ನೋಡಿ. ಸರ್ ಬನ್ನಿ, ನೀವೇ ಹೊಡೀರಿ. ಈ ಕಡೆ ಕಲ್ ಬೀಳುತ್ತೆ. ಎಲೆಗಳಿರೋ ಮೇಲೆ ಮೇಲೆ ತೆಂಗಿನಕಾಯಿಗೆ ಹೊಡಿಲಿ ಸರ್, ಹೊಡಿಬೇಕೇನ? ಅಲ್ಲ, ಏನಿಲ್ಲ, ಹಿಡ್ಕೊಂಡ್ರೆ ಪಟಾಕಿ ಹಾಕಿ ಫೈರ್ ಮಾಡೋದು. ಸೊ ಆ ಥರ
ಇಲ್ಲಿ ಫೋಟೋಸ್ ಎಲ್ಲ ತಗೊಬೋದು. ನೋಡಿ ಸೇವ್ ಮಾಡ್ತೀನಿ ಸೇವ್ ಫೋಟೋಸ್ ತೊಗೊಳಕ್ಕೆಲ್ಲ ಮಾಡಿದ್ದಾರೆ. ಸೊ ಯಾರೆಲ್ಲ ಫೋಟೋಸ್ ತೊಗೊಬೇಕಲ್ವ ಅವರೆಲ್ಲ ತೊಗೊಬೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಕೃಷಿ ಮೇಳ. ಸೊ ಇಷ್ಟೇ ಕೃಷಿ ಮೇಳ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇಲ್ಲಿ ಬಂದರೆ ನೀವು ಪ್ರತಿಯೊಂದು ಬೇರೆ ಬೇರೆ ಥರ ಗಿಡ, ಬೇರೆ ಬೇರೆ ಥರ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಯಂತ್ರೋಪಕರಣಗಳು ಎಲ್ಲ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಓಕೆ ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಟಾಟಾ, ಬಬ್ಬಾ.